ಪಂಕಜಪವ ಶಿರಸೂರ ವರ ವೈಭವ ಸುಖಪಿತನಾದಂ ಪ್ರಗಮುಖ ಸಂಗಂ ಪಂಕಜಪವ ಶಿರಸೂರ ವರ ವೈಭವ ಸುಖಪಿತನಾದಂ ಪ್ರಗಮುಖ ಸಂಗಮ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಜನರ ಭಿನ್ನತನಿಗೆ ಸೊಗಸ ನಗರವಿದು ಓರು ದಿಗಿತು ಬಿಗೆ ಸೊಗಸೆ ಬಿಗೆ ಸೊಗಸೆ ಬಿಗೆ ಸೊಗಸೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸ ನಗರವಿದು ತೋರು ದಿಗಿತು ಬಿಗೆ ಸೊಗಸೆ ಬಿಗೆ ಸೊಗಸೆ ಬಿಗೆ ಸೊಗಸೆ. ಏನಿದು? ನಾನು ಈ ಪಟ್ಟಣವನ್ನು ಪ್ರವೇಶ ಮಾಡೋಣವೆಂದರೆ ಓರ್ವ ರಕ್ಕಸ ಸ್ತ್ರೀಯು ಭೂತ ಪೇತ ಹೆಮ್ಮೋರಿಯಂತೆ ಈ ಪಟ್ಟಣವೆಲ್ಲಲ್ಲ ಆವರಿಸಿಕೊಂಡು ಮಲಗಿರೋಳಲ್ಲ. ಈಕೆಯು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ನಾನು ಕಳ್ಳನಂತೆ ಪುರಪ್ರವೇಶ ಮಾಡುವುದು ಯುಕ್ತವಲ್ಲ. ಆದ್ದರಿಂದ ಆಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನ ತಿಳಿದೇ ಮಧ್ಯಕ್ಕೆ ಹೋಗುತ್ತೇನೆ. ರಾಕ್ಷಸರು ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವಲ್ಲ, ಯಾರಾಗಿರಬಹುದು? ಪಹರೆಯವರೆಲ್ಲ ಎತ್ತರವಾಗಿ ಇರುವರು. ಓಹೋ, ಮರ್ಕಟ, ತಾವಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಅದು ಅಲ್ಲದೆ ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನನ್ನು ನಿದ್ರೆಯಿಂದ ಭಂಗಪಡಿಸಲು ಕಾರಣವೇನು? ಬೇಗನೆ ತಿಳಿಸು. ಮೊದಲು ನೀನೇನೆಂದು ಹೇಳು, ನಂತರ ನಾನೇನನ್ನು ಹೇಳುತ್ತೇನೆ. ನಾನು ಈ ಲಂಕಾಪಟ್ಟಣದ ದ್ವಾರಪಾಲಕಿ, ರಾವಣನಿಂದ ಆಜ್ಞಾಪಿಸಲ್ಪಟ್ಟಿರುವ ಲಂಕಿಣಿ. ಲಂಕಿಣಿ, ಮಂಕಿಣಿ, ಕುಂಕಿಣಿ, ಕುಣಿ ಕುಣಿ. ಆಹಾ, ಎಂಥ ರೂಪಗಳು, ಶಾಂತಾತ್ಮಳು, ದಯಾಶಾಲಿನಿ. ಆಹಾ, ಆ ಬ್ರಹ್ಮನು ಕಣ್ಣು ಮುಚ್ಚಿಕೊಂಡೇ ನಿನ್ನನ್ನು ಸೃಷ್ಟಿಸಲೇಬೇಕು. ಸಾಕು, ನಿನ್ನ ಬೆಡನ್ನು ಮುಚ್ಚು. ಹೆಚ್ಚಿಗೆ ಹೊರಟಿದ್ಯಾದರೆ ನಿನ್ನನ್ನು ಹಿಮಪುರಿಗೆ ಕಳಿಸಬೇಕಾದಿತ್ತು. ಎಚ್ಚರ. ಹೌದು, ತಾವು ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಅಮ್ಮ, ನಾನು ಇಂಥ ಶೃಂಗಾರವಾದ ನಗರವನ್ನು ಎಲ್ಲಿಯೂ ಕಂಡಿರಲಿಲ್ಲ. ಆದ್ದರಿಂದ ನಾನೊಂದು ಸಾರಿ ಈ ನಗರವನ್ನು ನೋಡಿಕೊಂಡು ಬರುತ್ತೇನೆ. ನನ್ನನ್ನು ಬಿಟ್ಟು ಬಿಡು, ತಡೆಯಬೇಡ. ನಾನು ಬಿಟ್ಟು ಬಿಟ್ಟರೆ ಹಾಗೆ ಹೋಗಿ ಹೀಗೆ ಬಂದು ಬಿಡುವಿರೋ? ಹೌದು. ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು. ಈ ಮೂರ್ತಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯವು. ಹಾಗಾದ್ರೆ ಪುರಪ್ರವೇಶ ಮಾಡಬೇಕಾದ್ರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಓಹೋ, ಹಾಗೆಂದು ಅದು ಆಗಲಿ. ಆದರೆ ಒಂದು ಪಂಥದಿಂದ ಯುದ್ಧವನ್ನು ಮಾಡೋಣ. ಆಗಬಹುದು. ಮೊದಲು ನೀನು ನನಗೆ 3 ಪ್ರಹಗಳನ್ನು ಕೊಡು. ರಾಮಾನುಗ್ರಹದಿಂದ ನಾನೇನಾದರೂ ಒಲಿಕೆಗೊಂಡರೆ ಒಂದೇ ಒಂದು ಪ್ರಹದಿಂದ ನಿನ್ನನ್ನು ಯಮಪುರಿಗೆ ಕಳಿಸುತ್ತೇನೆ. ಏನು ಹೇಳುವೆ? ಮೊದಲು ನಾನು ನಿಮಗೆ 3 ಪ್ರಹಾರಗಳನ್ನು ನೀಡಬೇಕು. ಹೌದು. ನೀವು ಬದುಕಿ ಉಳಿದರಲ್ಲವೇ? ಕುಳಿತುಕೊಳ್ಳಿ. ಉಳಿದರೆ ಉಳಿದರೆ ರೇ ಆಗಬಹುದು. ಜಯ
ಮಹೇಶ್ವರಿ, ಜೈ ರಘುವೀರ ಸಮರ್ಥ. ಇನ್ನು 2 ಪ್ರಹಾರಗಳಿರುವವು. ಇರಲಿ. ಜೈ ಶಾಂಭವಿ, ಜೈ ಶ್ರೀರಾಮ್. ಈ ಮರ್ಕಟು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ. ಇರಲಿ. ಜೈ 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 ಲಂಕೇಶ್ವರ, ಜೈ ಶ್ರೀರಾಮ್. ಲಂಕಿಣಿ, ಈಗ ನಿನ್ನ ಸರಿದಿಯು. ಕುಂತ್ಕೊಂಡಿಲ್ಲ, ನಿನ್ನ ಇಷ್ಟ ದೇವರನ್ನು ಪ್ರಾರ್ಥಿಸಿಕೋ. ನೆನ್ನೆನೆ ನೆನೆಸ್ಕೊಂಡಿದ್ದೆ ನಾನು. ಪ್ರಭು ಮಾರುತಿ, ಎಂದು ವಾನರ ವೀರನನ್ನು ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣ ಅವನತಿ ಎಂದು ರಾವಣನಿಗೆ ಅಪಜಯವೆಂದು ಪಿತಾಮಹನು ಹೇಳಿದನು. ಅದು ಇಂದಿಗೆ ನಿಜವಾಯಿತು. ನೀನು ನಿರಾತಂಕವಾಗಿ ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ರಾಮ ಕಾರ್ಯವನ್ನು ಸಾಧಿಸು. ಅಲ್ಲಿ ಕಾಣುವ ಸಮುದ್ರಕ್ಕೆ ಈ ನನ್ನ ದೇಹವನ್ನು ತಳ್ಳಿಬಿಡು. ನನಗೆ ಮುಕ್ತಿಯನ್ನು ಕೊಟ್ಟಿರುವೆ. ರಾಮಾನುಗ್ರಹದಿಂದ ಇದೊಂದು ಕಂಟಕವು ನಿವಾರಣೆಯಾದಂತಾಯಿತು. ರಾಮಚಂದ್ರ ಪಾಹಿ ದಯಾಳು, ಅಗರ ಪರಮ ಕೃಪಾಳು. ರಾಮಚಂದ್ರ ಪಾಹಿ ದಯಾಳು, ಅಗರ ಪರಮ ಕೃಪಾಳು. ಸಕಲ ಲೋಕಾತವನ್ನೇ ರಾಮ, ಸಕಲ ಲೋಕಾತವನ್ನೇ, ಸಕಲ ಲೋಕಾತವನ್ನೇ, ಸಕಲ ಲೋಕಾತವನ್ನೇ, ರಾಘವನ್ನೇ 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 ಗೀತವನ್ನೇ, ನಿಖಿಲಾಸುರಗಮನೆ ಮುರಗರನ್ನೇ, ನಿಖಿಲಾಸುರಗಮನೆ ಮುರಗರನ್ನೇ. ರಾಮಚಂದ್ರ ಪಾಹಿ ದಯಾಳು, ಅಗರ ಪರಮ ಕೃಪಾಳು. ಮೇಘ ಶ್ಯಾಮ ದಯಾನಿಧಿ, ನೀಲಮೇಘ ಶ್ಯಾಮ ದಯಾನಿಧಿ, ನೀರಜ ದಳ ನಯನ ನಾರಾಯಣ, ನೀರಜ ದಳ ನಯನ ನಾರಾಯಣ. ರಾಮಚಂದ್ರ ಪಾಹಿ ದಯಾಳು, ಅಗರ ಪರಮ ಕೃಪಾಳು, ಪರಮ ಕೃಪಾಳು, ಪರಮ ಕೃಪಾಳು. ಪಟ್ಟಣಗಳೆಲ್ಲವ ಸುತ್ತಿದೆನಲ್ಲದೆ, ಬಿದ್ದದರ ಮನೆ ತಿಳಿಸಿದ ನರದಿ. ಪಟ್ಟಣಗಳೆಲ್ಲವ ಸುತ್ತಿದೆನಲ್ಲದೆ, ಬಿದ್ದದರ ಮನೆ ತಿಳಿಸಿದ ನರದಿ. ರಾಮನ ಕಾಂತೆಯ ರಾಮನ ಕಾಂತೆಯ ಮಹಜಾತೆಯ, ನೇಮದಿ ನೋಡು ಬೆನರ ಸಾಧನ, ನೇಮದಿ ನೋಡು ಬೆನರ ಸಾಧನ.
ಮಾತೆಯ ಪಾದವ ನಾನೆಂದು ಕಾಣೆನು ಮಾತೆಯ ಕಾಣುವ ಸ್ಥಿತಿಯ ಯಾವುದೋ ರಾಮ. ಏನಿದು? ನಾನು ಹುಡುಕುತ್ತಾ ಹುಡುಕುತ್ತಾ ಈ ನೀಚನ ಶಯ್ಯಾಗೃಹಕ್ಕೆ ಬಂದಾಗ ಆಯ್ತಲ್ಲ. ಈ ನೀಚನ ಶಯ್ಯಾಗೃಹದಲ್ಲಿ ಮಧುಪಾನ ಮಕ್ತರಾಗಿ ಅನೇಕ ಸ್ತ್ರೀಯರು ತಮ್ಮ ಮೈಯನ್ನು ತಾವೇ ಮರೆತರವಾಗಿ ಮಲಗಿರುವುದು. ಇದರಲ್ಲಿ ಕೆಲವರು ಈ ನೀಚ ರಾವಣನ ರೂಪಾತಿಶಯಕ್ಕೆ ಮೆಚ್ಚಿ ಬಂದವರಾಗಿಯೂ, ಮತ್ತು ಕೆಲವರು ಈತನ ಅಧಿಕಾರ ದರ್ಪೊಳಗೆ ಮೆಚ್ಚಿ ಬಂದವರಾಗಿಯೂ, ಇನ್ನೂ ಕೆಲವರು ಈತನ ಹಿಡಿತಕ್ಕೆ ಸಿಕ್ಕಿ ಬಲವಂತವಾಗಿ ಸೆಳೆತಂದವರಾಗಿ ಇರುವುದು. ಏನಿದು? ಪುರುಷರು ಮಲಗಿರುವುದನ್ನು ಪುರುಷರು ನೋಡಿದರೆ, ಬೇರೆ ಪುರುಷರು ನೋಡಿದರೆ ಪಾಪವೆಂದು ಬಿದ್ದಿರುವುದು. ಸ್ತ್ರೀಯರನ್ನು ಸ್ತ್ರೀ ಸಮೂಹದಲ್ಲಿ ಅಲ್ಲದೆ ಪುರುಷರ ಮಧ್ಯದಲ್ಲಿ ಉಳಿತಲಾದೀತೆ. ಇರಲಿ, ರಾಮನ ಕಾರ್ಯಕ್ಕಾಗಿ ಹುಡುಕಿ ನೋಡುವೆನು. ರಾಮಚಂದ್ರ, ನಾನು ಬಂದ ಕಾರ್ಯವಾಯಿತು. ಸೀತಾಮಾತೆಯ ದರ್ಶನವಾಯಿತು. ರಾಮಚಂದ್ರ, ನಾನು ಬಂದ ಕಾರ್ಯವಾಯಿತು, ಸಾರ್ಥಕವಾಯಿತು. ಇರಲಿ, ರಾಮ ಸನ್ನಿಧಿಗೆ ಹೋಗುವ ಮುಂಚೆ ಮತ್ತೊಂದು ಸಾರಿ ನೋಡುತ್ತೇನೆ. ರಾಮಚಂದ್ರ, ಆಯಿದೇನು ಮೋಸಗಾಜ, ಅದು ದುರ್ದೈವವೇ. ಆಯಿದೇನು ಮೋಸಗಾಜ, ಅದು ದುರ್ದೈವವೇ. ದುರ್ಲನೆ ಕಥೆಯನ್ನ ತುದಿಗೆ ಕೆತ್ತಿಸಿದಳು. ದುರ್ಲನೆ ಕಥೆಯನ್ನ ತುದಿಗೆ ಕೆತ್ತಿಸಿದಳು. ಎಂದು ಸೈತೆ ಕ್ರೂರತನವ ಎಂದು ಸೈತೆ ಬರಹರನೆ ತೋರಿದ ಆಯಿದೆ ಮೋಸಗಾಜ, ಅದು ದೈವವೇ. ರಾಮ, ಲೋಕಮಾತೆಯಾದ ಜನಕ ಸುತೆಯು, ಪತಿರತರ ಶಿರೋಮಣಿಯಾದ ಜಾನಕಿ ದೇವಿಯು ಏಕಶೈಲಿ ಮಲಗಿರುವುದೆಂದರೆ ಏನು? ಈ ಪಾಪವನ್ನು ನೋಡಲೆಂದೇ ನನ್ನನ್ನು ಕಳಿಸಿದೆಯಾ ಪ್ರಭು? ಏನು ಮಾಡಲಿ? ಮಾಡುವುದಿನ್ನೇನು? ಈ ನೀಚನು ನಿದ್ರಿಸುತ್ತಿದ್ದೇ ಸಂಹರಿಸಿಬಿಡುತ್ತೇನೆ. ಛೇ, ಶುದ್ಧ ಹೇಳಿತನವು. ಶತ್ರುವು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ಆತನನ್ನು ಸಂಹರಿಸುವುದು ಹೇಡಿಗಳ ಲಕ್ಷಣ. ಏನು ಮಾಡಲಿ? ಓಹೋ, ಮರೆತಿದ್ದೆನು. ಪ್ರತ್ಯಕ್ಷವಾದರೂ ಪ್ರಮಾಣಿಸಿದರೂ ನಿಧಾನಿಸಿದರೂ ಸುಧಾರಿಸು ಎಂಬ ಹರಿಯೋಗ್ತಿರುವುದು. ಅದೂ ಅಲ್ಲದೆ ಮಾತೆಯವರು ಕಂಡಾಗ ಶ್ರೀರಾಮಚಂದ್ರನು ಕೆಲವು ಕುರುಹುಗಳನ್ನು ಹೇಳಿದ್ದರು. ಅದನ್ನು ಪರೀಕ್ಷಿಸಿ ನೋಡುತ್ತೇನೆ. ಅಮ್ಮ,
ಶ್ರೀರಾಮಚಂದ್ರನು ಹೇಳಿದ ಕುರುಗಳಲ್ಲಿ ಈಕೆಯಲ್ಲಿ ಒಂದಾದರೂ ಕಾಣುತ್ತಿಲ್ಲ. ಮುಖದಲ್ಲಿ ಶುದ್ಧ ವೈದವ್ಯವೇ ಸೂಚಿಸುತ್ತಿರುವುದು, ಪಾದಗಳಲ್ಲಿ ಕಾಕರೇಖೆಗಳು ಕಂಗೊಳಿಸುತ್ತು ಎಂದಾದರೆ ಈಕೆಯು ದಶಕಂಠ ರಾವಣನ ಪತ್ನಿಯಾದ ಮಂಡೋದರಿಯೇ ಆಗಿರಬೇಕು. ಅಮ್ಮ ಸೀತಾ, ನಾನು ದುಡುಕಿ ಎಂತಹ ಅನೃತವನ್ನು ಆಡಿದ ತಾಯಿ, ನನ್ನ ಅಪರಾಧವನ್ನು ಕ್ಷಮಿಸು ತಾಯಿ, ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ, ಮಚಲಾಂಚನವಿಲ್ಲ ಮಚಲಾಂಚನವಿಲ್ಲ, ಮುಂಗೈಯ ಮೇಲೆ ಮತ್ತೆರಡು ಮಣಿಯಿಲ್ಲ, ಮಾತೆ ಇವಳಲ್ಲ ಮಾತೆ ಇವಳಲ್ಲ. ಏನು ಮಾಡಲಿ, ಈ ಪಟ್ಟಣವನ್ನು ಪ್ರವೇಶ ಮಾಡಿ ಎಲ್ಲಿ ಹುಡುಕಿದರೂ ಕೂಡ ಸೀತಾಮಾತೆಯ ನೆಲೆ ಇಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ, ಈ ಪಟ್ಟಣದಲ್ಲಿ ಒಂದು ಇರುವೆ ಸಂಚರಿಸುವ ಸ್ಥಳದನ್ನೇ ಬಿಡದೆ ಹುಡುಕಿದ್ದಾಗಿಯೂ ಕೂಡ ಮಾತೆಯ ಸುಳಿವೇ ಇಲ್ಲವಲ್ಲ. ಪ್ರಹಸ್ತ, ಕುಂಭಕರ್ಣ, ವಿಭೀಷಣ, ಅಕ್ಷಯ ಮೊದಲಾದ ಮನೆಗಳೆಲ್ಲ ಹುಡುಕಿದ್ದಾಗಿಯೂ ಕೂಡ ಸೀತಾಮಾತೆಯ ಸುಳಿವೇ ಇಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ. ಅಯ್ಯೋ, ಒಡೆಯಾದವರು ಮುಗಿಯುತ್ತಾ ಇದೆ. ಇನ್ನು 1 ಮಾಸದ ಒಳಗಾಗಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ಶ್ರೀರಾಮಚಂದ್ರನಿಗೆ ತಿಳಿಸಬೇಕು. ಇಲ್ಲವಾದರೆ ಸುಗ್ರೀವ ಆಜ್ಞೆಯಾದರೂ ತುಂಬ ಕಠಿಣವಾಗಿರುವುದು. ಏನು ಮಾಡಲಿ, ಮಾಡುವುದಿನ್ನೇನು? ಈ ಲಂಕಾನಗರವನ್ನೇ ಭೇದಿಸಿ ಈ ನನ್ನ ಲಾಂಗೂಲಿಂದ ಬಂಧಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮನ ಪಾದ ಸನ್ನಿಧಿಯನ್ನು ಉಳಿಸುತ್ತೇನೆ. ಶ್ರೀರಾಮಚಂದ್ರನೇ ಹುಡುಕುಗಳಲ್ಲಿ ಸೀತಾಮಾತೆಯನ್ನು. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ ಲಂಕಾಪಟ್ಟಣವನ್ನು ಕೇಳಬೇಡ, ಸೀತಾಮಾತೆಯು ಅಶೋಕವನದಲ್ಲಿರುವರು, ಅಲ್ಲಿಗೆ ಹೋಗು. ಓಹೋ ಓಹೋ, ನಾನು ದುಡುಕಿ ಎಂತ ಅನಾಹುತವನ್ನು ಮಾಡುತ್ತಿದ್ದೇನೆ. ಅಂದು ಸಂಪಾತಿಯು ಲಂಕಾಪಟ್ಟಣದ ಸೀತಾಮಾತೆ ಇರುವುದಾಗಿ ತಿಳಿಸಿದ್ದರು. ಇಂದು ಅಶರೀರವಾಣಿಯಿಂದ ಅದು ದೃಢಪಟ್ಟಂತಾಯಿತು. ನಾನು ಈಗಲೇ ಅಶೋಕನ ಹೋಗಿ ಮಾತೆಯನ್ನು ಹುಡುಕುತ್ತೇನೆ. ಜೈ ಜರ್. मनोज सरगति अनुपम वै, मनोज सरगति अनुपम वै, विनय चरित सुमचरಗಳ ಬೋಧಿನ मनोज सरगति अनुपम वै. ನಿನಗೆ ತನ್ನ ತನುಜಾಪದಾರಿಯಾಗಿ ಬಂದೋ, ನಿನಗೆ ತನ್ನ ತನುಜಾಪದಾರಿಯಾಗಿ ಮನಸ್ಸಿನ ಕಳವಳ. ಅತಿ ಲೋಕ ಸುಂದರಿಯಾದ ಮಂಡೋದರಿ ಇದ್ದರೂ ನೆಮ್ಮದಿಯಿಲ್ಲ, ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಏನು ಮಾಡಲಿ ಏನು ಮಾಡಲಿ? ಇದಕ್ಕೆಲ್ಲ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಆ ಜಾನಕಿಯನ್ನು ನೆನೆದು ನೆನೆದು ನನ್ನನ್ನೇ ನಾನು ಮರೆತಿರುವೆನಲ್ಲ. ಏನು ಮಾಡಲಿ? ಹೇಗಾದರೂ ಸರಿ ಆ ನಳಿನಾಕ್ಷಿಯನ್ನು ನನ್ನವಳನ್ನಾಗಿ ಮಾಡಿಯೇ ತೀರುವೆನು. ರೂಪವಂತಳ ನೋಟುದೇನ, ರೂಪವಂತಳ ನೋಟು
ಲಾಪವ ಬಂದುತೆ ತಾಪವ ತಾಳಿರೆ ಸಹಿಬೆಲೆ ಪರಿತಾಪ ಉಪಟಳವ ಉಪಟಳವ ಸಹಿಬೆಲೆ ಪರಿತಾಪ ಉಪಟಳವ ನಾಗದ ಭೋಗದ ಸಭೆಯನ್ನು ನಾಗದ ಭೋಗದ ಸಭೆಯನ್ನು ಯಾರದ ನಾಗದ ಭೋಗದ ಸಭೆಯನ್ನು ಯಾರದ ನಾಗದ ಭೋಗದ ಸಭೆಯನ್ನು ಯಾರದ ಮಗಳು ತಾಯಿ ಮಾನಸಕ್ಕೆ ಮಗಳು ತಾಯಿ ಮಾನಸಕ್ಕೆ ಬಾರೆ ನೀರು ತೋರೆ ಚತುರೆ ಬಾರೆ ನೀರು ತೋರೆ ಚತುರೆ ಸಹಿಬೆಲೆ ಪರಿತಾಪ ಉಪಟಳವ ಉಪಟಳವ ಸಹಿಬೆಲೆ ಪರಿತಾಪ ಉಪಟಳವ ಸೋಜಿಗಂಗಳೈದು ಬಗೆಯುವುದು ಮನೋಹರಿ ತಗೊಂಡೆ ನಿನ್ನ ಗೆಲ್ಲೆ ನೋಡೆ ತಗೊಂಡೆ ನಿನ್ನ ಗೆಲ್ಲೆ ನೋಡೆ ತಗೊಂಡೆ ನಿನ್ನ ಗೆಲ್ಲೆ ನೋಡೆ ನೀಯೇ ಗಿಲ್ದು ಮನಸೋತಿ ನೀಯೇ ಗಿಲ್ದು ಮನಸೋತಿ ಸಹಿಬೆಲೆ ಪರಿತಾಪ ಉಪಟಳವ ಉಪಟಳವ ಸಹಿಬೆಲೆ ಪರಿತಾಪ ಉಪಟಳವ 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 ರಾಮ रघुबर श्री राम राम रघुबर श्री राम राक्षस राक्षस माय भादयना राक्षस माया राक्षस माया
ನಿನ್ನ ಮರಣಗಳೆರಡೆ ಬಾಳ ಶೂಲೆ ಕಳೆದ ನಿಮಿಗಳೆಲ್ಲ ಮುಡಿದೆಸೆದ ಜೀವನ ವೀಣಾ ಆಶಾಗಾನ ಜೀವನ ವೀಣಾ ಆಶಾಗಾನ ನಿಮ್ಮ ಜಪ ತಪ ಧ್ಯಾನ ಮಾಧುರ ವಿಧಾನ ಜಪ ತಪ ಧ್ಯಾನ ಮಾಧುರ ವಿಧಾನ ರಾಮ ಮಂತ್ರ ಸುಧಾರ ಸಪನ ರಾಮ ರಾಮ ರಾಮಚಂದ್ರ ರಾಮಚಂದ್ರ ಪ್ರಭುವೆ ಎಲ್ಲಿರುವೆ ಪ್ರಭುವೆ ಈ ದೀನಗಳಲ್ಲಿ ನಿನ್ನ ಮೊರೆ ಇಲ್ಲವೇ ನಿನ್ನ ಕೃಪೆ ಇಲ್ಲವೇ ಎಲ್ಲಿರುವೆ ಸ್ವಾಮಿ ಎಲ್ಲಿರುವೆ ಪ್ರಭು ರಾವಣ ಸಾರ್ವಭೌಮಕ್ಕೆ ಜೈಪರ ಜೈಪರ ಬಹುಪರ ಏನು ರೂಪು ಏನು ಲಾವಣ್ಯ ಈ
ಇಲ್ಲದೆಂದು ನಾ ಬಣ್ಣಿಪೆ. ಕಾಂತಾಮಣಿಯಳ ಕಾಮನರಗಿಣಿ ಇಲ್ಲದೆಂದು ನಾ ಬಣ್ಣಿಪೆ. ಈ ಕಾಂತಾಮಣಿಯಳ ಕಾಮನರಗಿಣಿ ಇಲ್ಲದೆಂದು ನಾ ಬಣ್ಣಿಪೆ. ನಿಜ ಗಂಡಲೋ ಕಾಣೆನ ನಿಜ ಗಂಡಲೋ ಕಾಣೆನ ಭುಜಗವೇ ನೀಗೆ ಸಾಕಿ ಅಜಯ ಮನಗೆ ಮಾರನ. ಅಜಯ ಮನಗೆ ಮಾರನ. ಗಜವೆನಿ ಪನೋಟದ ಅದ ಗಜಮಣಿಯಳದೆಂದು ನಾ ಬಣ್ಣಿಪೆ. ಈ ಗಜವೆನಿ ಪನೋಟದ ಮದ ಗಜಗಮಣಿಯದೆಂದು ನಾ ಬಣ್ಣಿಪೆ. ಈ ಕಾಂತಾಮಣಿಯಳ ಕೋಮಲರಗಿಣಿ ಇಲ್ಲದೆಂದು ನಾ ಬಣ್ಣಿಪೆ. ಬಣ್ಣಿಪೆ ಬಣ್ಣಿಪೆ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದಿರುವ ನರಮನುಷ್ಯ ಜನ್ಮವೇ ವ್ಯರ್ಥ. ಇರಲಿ, ಮೊದಲು ಈಕೆಯನ್ನು ಸಮಾಧಾನಪಡಿಸುವೆನು. ಜಾನಕಿ, ಸೇವಿಸೆ ಬಂದಿರ್ಪೆನೆ. ನಿನ್ನ ಸೇವಿಸೆ ಬಂದಿರ್ಪೆನೆ. ರಾಜೀವತನ ಎಳೆ ಅನುರಾಗವ ಸೀತಾ, ಸಕಲ ವಸ್ತ್ರಾಭರಣಗಳನ್ನು ತಂದಿಡುವೆ. ಸಕಲ ವಸ್ತ್ರಾಭರಣಗಳನ್ನು ತಂದಿಡುವೆ. ಮನ ಕೊಡು ಪ್ರಿಯ ಜಾನಕಿ. ಜಾನಕಿ, ಮುತ್ತೋನೆಯ ನಡೆ ಬೆಡಗಿನಿ. 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 ಮುತ್ತ
ಬಾರಲೆ ಮುಗ್ಧ ಭುಜದ ನಯನೆ ಮುದ್ದೋಡುವೆ ಬಾ ಮೋಹನೆ ಭುಜದ ನಯನೆ ಸೊಗಸಿನ ರಾಮಣಿ ಮುಖವ ತೋರೆ ಮುದರಿ ನೀರೆ ಸೊಗಸಿನ ರಾಮಣಿ ಮುಖವ ತೋರೆ ಮುದರಿ ನೀರೆ ಬಗೆಯೊಳ್ಳಿಂತು ಬಹುವಿಧದೊಳು ಸೀತಾ ಬಗೆಯೊಳ್ಳಿಂತು ಬಹುವಿಧದೊಳು ಬಗೆಯೊಳ್ಳಿಂತು ಬಹುವಿಧದೊಳು ತುಗುಟವೇದಾಕೆ ಗುಡಲೋಚನ ಮಿಗಲೋಚನ ಎಗಲೆ ಸರಿ ತುಗುಣಾಕರೆ ಗುಡಲೋಚನ ಮಿಗಲೋಚನ ಎಗಲೆ ಸರಿ ತುಗುಣಾಕರೆ ನಸು ನಗುತ್ತಿಲ್ಲಿಗೆ ಬಾರೆ 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 ಸೊಗ ಬಂದರೆ ಮುಖಕ್ಕೆ ಮುತ್ತಾಡುವೆ ಬಾ ಮೋಹನೆ ಭುಜ ದಳ ನಯನೆ ಭುಜ ದಳ ನಯನೆ ಭುಜ ದಳ ನಯನೆ ಜಾನಕಿ ನಿನ್ನನ್ನು ಉಪೇಕ್ಷೆ ಮಾಡಿದನೆಂದು ಪರ್ಯಾಯವಾಗಿ ತಿಳಿಯಬೇಡ. ನೋಡು ಜಾನಕಿ, ನೋಡು, ಸಕಲ ರತ್ನಗಳನ್ನು ಎನ್ನ ಮುಕುಟದಲ್ಲಿರಿಸಿ ಮೆರೆಯುತ್ತಿರುವ ಈ ರಾವಣೇಶ್ವರನು ಸಾಮಾನ್ಯ ರತ್ನವಾದ ನಿನ್ನರಸಿ ಬಂದಿರುವನು. ಬಾ ಜಾನಕಿ, ಅಂತಃಪುರಕ್ಕೆ ಹೋಗಿ ಸುಖದಿಂದ ಬಾಳೋಣ. ರಾಮಚಂದ್ರ, ಈ ದುರಳನ ದುರಾಲಾಪಕ್ಕೆ ಆಸ್ಪದ ಕೊಟ್ಟು ಸುಮ್ಮನಿರ್ಬಿಯ ಪ್ರಭುವೆ. ಈ ದುಷ್ಟನನ್ನು ಸಂಹರಿಸುವರಾರು ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರು ಇಲ್ಲವೇ? ಸೀತಾ ಯಾವಾಗಲೂ ರಾಮರಾಮ ಎಂಬ ಅಂದು ಹಂಬಲಿಸುತ್ತಿದ್ದಂತೆ ಈಗಲೂ ಹಂಬಲಿಸುತ್ತಿರುವೆಯಲ್ಲ. ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿ
ಬಲಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಮೃತ್ಯು, ನಿನಗೆ ಮೃತ್ಯುವು ಸಮೀಪಿಸಿರುವುದು. ಎಚ್ಚರನಾಗಿ ಜಾಗೃತನಾಗು. ಜಾನಕಿ, ಜನಪದವನ್ನು ಸಿರಿಯನೆಲ್ಲ ಅನುಜಗಿ ಪೂಜೆಯ ಧರಿಸಿ ಜನಪದವನ್ನು ಸಿರಿಯನೆಲ್ಲ ಅನುಜಗಿ ಪೂಜೆಯ ಧರಿಸಿ ಒನಕೆ ಬಂದ ಬಂದನಾದನವನು ಉನಾಡ್ಯನೆ ಬಲಾಡ್ಯನೆ ಕಾಂತನ ಜಾನಕಿ, ಅಲ್ಪವಾದ ರಾಜ್ಯವನ್ನು ಆಳಲು ಶಕ್ತಿ ಇಲ್ಲದೆ ತನ್ನ ಅನುಜನಿಗೊಪ್ಪಿಸಿ ಕಾಡಿನಲ್ಲಿ ಬಂದು ಕಂದಮೂಲಾದಿಗಳನ್ನು ತಿಂದು ಜೀವಿಸುತ್ತಿರುವ ಆ ನಿನ್ನ ರಾಮನನ್ನು ಪರಾಕ್ರಮಿ ಎಂದು ಹೇಳುತ್ತಿರುವೆಯಲ್ಲ. ಅಲ್ಲದೆ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲ್ಲಿ ಸೋತೆ ನಿನ್ನ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲ್ಲಿ ಸೋತೆ ನಿನ್ನ ಕೊಡಗನಲ್ಲಾಡಿಸುವನ ಸೀತಾ ಕೊಡಗನಲ್ಲಾಡಿಸುವನ ಕೊಡಗನಲ್ಲಾಡಿಸುವ ಈಡಿನಿಸುವ ಮೂಡನವನ್ನು ಕೊಡಗನಲ್ಲಾಡಿಸುವ ಈಡಿನಿಸುವ ಮೂಡನವನ ಭ್ರಾಂತಿದ್ದೇನೆ ಕಾಂತನ ಸ್ಮರಿಸುವ ಭ್ರಾಂತಿದ್ದೇನೆ. ಜಾನಕಿ, ಅತಿ ಚತುರಿಯಾದ ಪತ್ನಿಯನ್ನು ಕಟ್ಟಿಕೊಂಡು ಸರಿಯಾಗಿ ಅನ್ನವಸ್ತ್ರಾದಿಗಳನ್ನು ನೀಡದೆ ಕಾಡಿಗೆ ಕರೆದುಕೊಂಡು ಬಂದು ಕಷ್ಟಪಡಿಸುತ್ತಿರುವ ಆ ನಿನ್ನ ರಾಮನನ್ನು ಪರಾಕ್ರಮಿ ಎಂದು ಹೇಳುತ್ತಿರುವೆಯಲ್ಲ. ಇನ್ನು ರಾಮಗೀಮ ಎಂಬ ಅವನ ನಾಮವೇತ ಬೇರೆ ರಾಮಗೀಮ ಎಂಬ ಅವನ ನಾಮವೇತ ಬೇಡವಿಲ್ಲ. ಕಾಮಿನಿ ಕರಿ ಕಾಮಿನಿ ನರೆ ಕಾಮಿನಿ ಕರಿ ಕಾಮಿನಿ ನರೆ ಕಾಮಿನಿ ಕರಿ ಕಾಮಿನಿ ನರೆ ಕಾಮನ ಸಂಗ್ರಾಮಕ್ಕೆ ಬಾ ಕಾಮಿನಿ ಕರಿ ಕಾಮಿನಿ ನರೆ ಕಾಮನ ಸಂಗ್ರಾಮಕ್ಕೆ ಬಾ ಕ್ರಾಂತಿ ಕಾಂತನ ಸ್ವರೇಕುವ ಕ್ರಾಂತಿ. ಜಾನಕಿ, ಇನ್ನೊಂದು ಬಾರಿ ಆತನ ಹೆಸರೆತ್ತಿ ಹೊರಳುವುದಾದರೆ ನನ್ನ ಕೋಪಕ್ಕೆ ತುತ್ತಾಗಬೇಕಾಗಿತ್ತು. ಈ ಎಚ್ಚರ. ಕೆಲವೋ ದುಷ್ಟ, ನನ್ನ ಸ್ವಾಮಿಯ ಪಾದ ಧೂಳಿಗೆ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗೆಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ? ಮೂರ್ಖ, ಸಾಕು, ಬಾಯಿ ಮುಚ್ಚು. ಜಾನಕಿ, ಕೋಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ ಕೋಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ ಪರಶುವನು ರಬಲ ವಿರಂಜಯಿಸುತ್ತಾ ಧರಿಸಿರುವ ಬರೆಯುವನೆ ಪರಶುವನು ರಬಲ ವಿರಂಜಯಿಸುತ್ತಾ ಧರಿಸಿರುವ ಅರಿಯದ
ಅರಿಯದ ತಿಳಿಯದ ಮರುಳೆಯನ್ನಿ ಅರಿಯದ ತಿಳಿಯದ ಮರುಳೆಯನ್ನಿ ಕಡೋ ಕೋಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ. ಜಾನಕಿ, ಅಷ್ಟ ದಿಕ್ಪಾಲಕರೆಲ್ಲರೂ, ನವಗ್ರಹಗಳು ಎಲ್ಲರೂ ಈ ರಾವಣೇಶ್ವರನ ಹೆಸರನ್ನು ಕೇಳಿದ ತಕ್ಷಣ ದಿಕ್ಕಾಪಾಲಾಗಿ ಓಡಿ ಹೋದರು. ಈಗಿರುವಲ್ಲಿ ಅಲ್ಪವಾದ ಆ ನರನೋರ್ವನಿಗೆ ಎದರಿ ನಿನ್ನನ್ನು ಆತನಿಗೆ ಒಪ್ಪಿಸಿರಬೇಕೇ? ಜಾನಕಿ, ನಿನ್ನ ಮಾತುಗಳನ್ನು ಪ್ರಣಯಪೂಪದವೆಂದು ತಿಳಿದು ಮನ್ನಿಸಬೇಕಾದಿತು. ನೋಡು, ಈ ಶೃಂಗಾರ ರಾವಣನ ಭವ್ಯವನ್ನು ಅಲಂಕರಿಸು, ನಿನಗೆ ಲೋಕ ಮಾತ್ರ ಸುಖ ಉಂಟು. ಕೆಲವೋ ದುಷ್ಟ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ನಿನಗೆ ಮೃತ್ಯುವು ಸಮೀಪಿಸಿರುವುದು. ಇನ್ನಾದರೂ ಎಚ್ಚರನಾಗಿ ಜಾಗೃತ ಆಗು. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಇಲ್ಲವೇ ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದು. ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶಕಗಳ ಸೇರಿನ ಬೀಳಬಾರದೆ. ಬಡಬಡ ಸವಿನುಡಿಗಳ ನುಡಿದೊಡೆ ಬಡಬಡ ಸವಿನುಡಿಗಳ ನುಡಿದೊಡೆ ಅಡಿಗಡಿಗೆ ಬೆಳಗ ತೋರುವೆ ಕೊಡತಿ. ಕಡನುಡಿವೆ ಜಡಳೆ ನಿನ್ನ ಕಡಿದು ಉಳಿದಿಪೆ ನಿನ್ನ ಎತ್ತರನ. ಜಾನಕಿ, ನೋಡು, ಇದೊಂದು ಬಾರಿ ಅವಕಾಶವನ್ನು ಕೊಡುವನು. ನೀನು ನನ್ನವಳಾದರೆ ಸುರತರುಣಿಯರೆಲ್ಲರೂ ನಿನ್ನ ಸೇವಿಕೆಯರನ್ನಾಗಿ ಮಾಡುವನು. ಅಲ್ಲದೆ ಸಕಲ ಸಾಮ್ರಾಜ್ಯವನ್ನು ನಿನಗೊಪ್ಪಿಸುವೆನು. ಇದೂ ಅಲ್ಲದೆ ಅಷ್ಟ ದಿಕ್ಪಾಲಕರೆಲ್ಲರೂ ನಿನ್ನ ಆಜ್ಞೆಯನ್ನೇ ಎದುರು ನೋಡುವಂತೆ ಮಾಡುವೆನು. ಸೀತಾ, ಜಾನಕಿ, ಇದೂ ಅಲ್ಲದೆ ನಾನೂ ಕೂಡ ನಿನ್ನ ದಾಸಾನುದಾಸನಾಗುವೆನು. ಕೆಲವೋ ದುಷ್ಟ, ಅಷ್ಟ ದಿಕ್ಪಾಲಕರುಗಳಿಗೆ ನನ್ನ ವಂದನೆ ಇರಲಿ. ನಿನ್ನ ಸಕಲಾದಿ ಅಷ್ಟೈಶ್ವರ್ಯಗಳು ಸರ್ವನಾಶವಾಗಿ ಹಾಳಾಗಿ ಹೋಗಲಿ. ಜಾನಕಿ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಿ. ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶ ಸಿರಿಸುಗಳ ಸಿಡಿದು ಬೀಳಲಿ. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಈ ಅಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೋ. ಜಾನಕಿ, ನೀನು ಈ ರೀತಿ ಮಾತನಾಡ ನನ್ನ ಕೋಪಕ್ಕೆ ತುತ್ತಾಗಬೇಕಾಗಿತ್ತು. ಈ ಎಚ್ಚರ. ಎಲ್ಲವೋ ಅಕರಾಕ್ಷರೇ, ಅಪ್ಪಣೆಯಾಗಬೇಕು ಮಹಾಪ್ರಭು. ಇದೇ ಏನು ನೀವು ನಡೆಸಿದ ಕಾರ್ಯಭಾರವು? ಈಕೆಯು ಇನ್ನು ಒಂದು ತಿಂಗಳದೊಳಗಾಗಿ ನನ್ನವಳನ್ನಾಗಿ ಮಾಡದೆ ಹೋದರೆ ಈಕೆ ಆದ ಗತಿಯು ನಿಮಗಾಗುವುದು. ಈ ಎಚ್ಚರ.